ಭಾರತದ ಇತಿಹಾಸದಲ್ಲಿ ಮೌರ್ಯ ವಂಶವು ಅತ್ಯಂತ ಮಹತ್ವದ ಮತ್ತು ಶಕ್ತಿಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ. ಕ್ರಿ. ಪೂ. 4ನೇ ಶತಮಾನದಲ್ಲಿ ಸ್ಥಾಪಿತವಾದ ಈ ವಂಶವು ಉತ್ತರ ಭಾರತದಿಂದ ದಕ್ಷಿಣದವರೆಗೆ ತನ್ನ ಆಳ್ವಿಕೆಯನ್ನು ವಿಸ್ತರಿಸಿತು. ಮೌರ್ಯ ಸಾಮ್ರಾಜ್ಯವು ಭಾರತೀಯ ಉಪಖಂಡದಲ್ಲಿ ಮೊದಲ ಬಾರಿಗೆ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದ ಸಾಮ್ರಾಜ್ಯವೆಂದು ಪ್ರಸಿದ್ಧವಾಗಿದೆ. ಮೌರ್ಯ ವಂಶದ ಸ್ಥಾಪಕನು ಚಂದ್ರಗುಪ್ತ ಮೌರ್ಯ. ಅವನು ಕ್ರಿ. ಪೂ. 322ರ ಸುಮಾರಿಗೆ ನಂದ ವಂಶವನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಚಂದ್ರಗುಪ್ತ ಮೌರ್ಯನಿಗೆ ಮಾರ್ಗದರ್ಶನ ನೀಡಿದವನು ಮಹಾನ್ ರಾಜಕೀಯ ತಜ್ಞನಾದ ಚಾಣಕ್ಯ, ಕೌಟಿಲ್ಯ ಅಥವಾ ವಿಷ್ಣುಗುಪ್ತ. ಚಾಣಕ್ಯನು ರಚಿಸಿದ ಅರ್ಥಶಾಸ್ತ್ರ ಎಂಬ ಗ್ರಂಥವು ಆಡಳಿತ, ಆರ್ಥಿಕತೆ, ರಾಜಕೀಯ ಮತ್ತು ನ್ಯಾಯ ವ್ಯವಸ್ಥೆಗಳ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ನೀಡುತ್ತದೆ. ಚಂದ್ರಗುಪ್ತ ಮೌರ್ಯನು ಬಲಿಷ್ಠ ಸೈನ್ಯವನ್ನು ನಿರ್ಮಿಸಿ ಪಂಜಾಬ್, ಮಗಧ, ಗಂಗಾ ತೀರ ಪ್ರದೇಶಗಳು ಮತ್ತು ಇಂದಿನ ಪಾಕಿಸ್ತಾನದ ಭಾಗಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು. ಅವನು ಗ್ರೀಕ್ ಆಕ್ರಮಣಕಾರನಾದ ಸೆಲ್ಯೂಕಸ್ ನಿಕೇಟರ್ನನ್ನು ಸೋಲಿಸಿ ಶಾಂತಿ ಒಪ್ಪಂದ ಮಾಡಿಕೊಂಡನು. ಈ ಒಪ್ಪಂದದ ಮೂಲಕ ಮೌರ್ಯ ಸಾಮ್ರಾಜ್ಯವು ಇನ್ನಷ್ಟು ವಿಸ್ತಾರವಾಯಿತು. ನಂತರ ಚಂದ್ರಗುಪ್ತ ಮೌರ್ಯನು ಜೈನ ಧರ್ಮವನ್ನು ಸ್ವೀಕರಿಸಿ ಸನ್ಯಾಸ ಜೀವನವನ್ನು ಅಂಗೀಕರಿಸಿದನು ಎಂದು ಇತಿಹಾಸ ಹೇಳುತ್ತದೆ. ಚಂದ್ರಗುಪ್ತನ ನಂತರ ಅವನ ಮಗ ಬಿಂದುಸಾರನು ಸಾಮ್ರಾಜ್ಯದ ಗದ್ದುಗೆ ಏರಿದನು. ಬಿಂದುಸಾರನು ತನ್ನ ತಂದೆಯ ವಿಸ್ತರಿಸಿದ ಸಾಮ್ರಾಜ್ಯವನ್ನು ಸ್ಥಿರಗೊಳಿಸಿ ದಕ್ಷಿಣ ಭಾರತದ ಕಡೆಗೆ ತನ್ನ ಆಳ್ವಿಕೆಯನ್ನು ವಿಸ್ತರಿಸಿದನು. ಅವನ ಆಳ್ವಿಕೆಯ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯವು ಆರ್ಥಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಬಲಿಷ್ಠವಾಗಿತ್ತು. ಗ್ರೀಕ್ ಇತಿಹಾಸಕಾರರು ಬಿಂದುಸಾರನನ್ನು ಅಮಿತ್ರಘಾತ ಎಂದು ಕರೆಯುತ್ತಿದ್ದರು, ಅಂದರೆ ಶತ್ರುಗಳನ್ನು ಸಂಹರಿಸುವವನು ಎಂಬ ಅರ್ಥ. ಬಿಂದುಸಾರನ ನಂತರ ಮೌರ್ಯ ವಂಶದ ಅತ್ಯಂತ ಪ್ರಸಿದ್ಧ ರಾಜನಾದ ಅಶೋಕನು ಅಧಿಕಾರಕ್ಕೆ ಬಂದನು. ಆರಂಭದಲ್ಲಿ ಅಶೋಕನು ಕ್ರೂರ ಮತ್ತು ಯುದ್ಧಪ್ರಿಯ ರಾಜನಾಗಿದ್ದನು, ಆದರೆ ಕಲಿಂಗ ಯುದ್ಧ ಅವನ ಜೀವನದಲ್ಲಿ ಮಹತ್ವದ ತಿರುವನ್ನು ತಂದಿತು. ಈ ಯುದ್ಧದಲ್ಲಿ ಸಂಭವಿಸಿದ ಅಪಾರ ಮಾನವ ಹಾನಿ ಮತ್ತು ದುಃಖವನ್ನು ನೋಡಿ ಅಶೋಕನು ಹಿಂಸೆಯನ್ನು ತ್ಯಜಿಸಿ ಬೌದ್ಧ ಧರ್ಮವನ್ನು ಅಂಗೀಕರಿಸಿದನು. ಅಶೋಕನು ಧರ್ಮ, ಶಾಂತಿ ಮತ್ತು ಮಾನವೀಯ ಮೌಲ್ಯಗಳನ್ನು ತನ್ನ ಆಡಳಿತದ ಮೂಲತತ್ವಗಳಾಗಿ. ಆದರೆ ಕಲಿಂಗ ಯುದ್ಧ ಅವನ ಜೀವನದಲ್ಲಿ ಮಹತ್ವ ಅಳವಡಿಸಿಕೊಂಡನು. ಅವನು ಧಮ್ಮ ಎಂಬ ನೀತಿಯನ್ನು ಪ್ರಚಾರ ಮಾಡಿ ಜನರಲ್ಲಿ ಸತ್ಯ, ಅಹಿಂಸೆ, ಸಹಾನುಭೂತಿ ಮತ್ತು ಸಹಿಷ್ಣುತೆ ಬೆಳೆಸಲು ಪ್ರಯತ್ನಿಸಿದನು. ತನ್ನ ಆಲೋಚನೆಗಳನ್ನು ಜನರಿಗೆ ತಲುಪಿಸಲು ಅಶೋಕನು ಶಿಲಾಶಾಸನಗಳು ಮತ್ತು ಸ್ತಂಭಶಾಸನಗಳನ್ನು ನಿರ್ಮಿಸಿದನು. ಇವುಗಳು ಇಂದಿಗೂ ಭಾರತದ ವಿವಿಧ ಭಾಗಗಳಲ್ಲಿ ಕಂಡುಬರುತ್ತವೆ ಮತ್ತು ಅಶೋಕನ ಆಡಳಿತದ ಬಗ್ಗೆ ಪ್ರಮುಖ ಐತಿಹಾಸಿಕ ಸಾಕ್ಷ್ಯಗಳಾಗಿವೆ. ಮೌರ್ಯ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆ ಅತ್ಯಂತ ಸುಸಂಘಟಿತವಾಗಿತ್ತು. ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಭಜಿಸಿ ಪ್ರತಿ ಪ್ರಾಂತ್ಯಕ್ಕೂ ಅಧಿಕಾರಿಗಳನ್ನು ನೇಮಿಸಲಾಗಿತ್ತು. ತೆರಿಗೆ ಸಂಗ್ರಹಣೆ, ನ್ಯಾಯ ವ್ಯವಸ್ಥೆ, ವ್ಯಾಪಾರ ಮತ್ತು ಕೃಷಿಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತಿತ್ತು. ರಸ್ತೆಗಳು, ನೀರಾವರಿ ವ್ಯವಸ್ಥೆಗಳು ಮತ್ತು ವ್ಯಾಪಾರ ಕೇಂದ್ರಗಳ ಅಭಿವೃದ್ಧಿಗೆ ಮೌರ್ಯರು ವಿಶೇಷ ಗಮನ ಹರಿಸಿದರು. ಮೌರ್ಯರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪವು ಬೆಳವಣಿಗೆಯನ್ನಪ್ಪಿತು. ಅಶೋಕನ ಸ್ತಂಭಗಳು, ಸಾಂಚಿ ಸ್ತೂಪ, ಬಾರಾಬರ್ ಗುಹೆಗಳು ಈ ಕಾಲದ ಪ್ರಮುಖ ನಿರ್ಮಾಣಗಳಾಗಿವೆ. ಮೌರ್ಯ ಶಿಲ್ಪಕಲೆ ಸರಳತೆ ಮತ್ತು ಗಂಭೀರತೆಯನ್ನು ಹೊಂದಿತ್ತು. ಅಶೋಕನ ಸ್ತಂಭಗಳು, ಸಾಂಚಿ ಸ್ತೂಪ, ಅಶೋಕನ ನಂತರ ಮೌರ್ಯ ಸಾಮ್ರಾಜ್ಯ ನಿಧಾನವಾಗಿ ದುರ್ಬಲವಾಯಿತು. ದುರ್ಬಲ ಆಡಳಿತ, ಆಂತರಿಕ ಕಲಹಗಳು ಮತ್ತು ಹೊರಗಿನ ಆಕ್ರಮಣಗಳು ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದವು. ಒಟ್ಟಾರೆ, ಮೌರ್ಯ ವಂಶವು ಭಾರತೀಯ ಇತಿಹಾಸದಲ್ಲಿ ರಾಜಕೀಯ ಏಕತೆ, ಶಕ್ತಿಶಾಲಿ ಆಡಳಿತ ಮತ್ತು ನೈತಿಕ ಮೌಲ್ಯಗಳ ಪ್ರತೀಕವಾಗಿದೆ. ವಿಶೇಷವಾಗಿ ಅಶೋಕನ ಧರ್ಮಪ್ರಚಾರ ಮತ್ತು ಶಾಂತಿಯ ಸಂದೇಶವು ವಿಶ್ವ ಇತಿಹಾಸದಲ್ಲಿಯೇ ಅವನಿಗೆ ವಿಶಿಷ್ಟ ಸ್ಥಾನವನ್ನು ನೀಡಿದೆ.